ಸರ್ ಈಗ 5 ರೌಂಡ್ ಆಯ್ತು, ಇನ್ನೊಂದು 15 ರೌಂಡ್ ಹೊಡಿಯೋಣ ಅಂತ ಸರ್. ಬರ್ತೀರಾ? ಇನ್ನೊಂದು 15 ರೌಂಡ್ ಹೊಡಿಯೋಣ. ಓ ಆಪಾ, ನಿಜವಾಗ್ಲೂ ಸರ್ ನಿಜವಾದ ವರ್ಕೌಟ್ ಅಂದ್ರೆ ಇದೆ ಸರ್. ನೋಡಿ ಈ ತರ ಓಪನ್ ಏರ್ ಅಲ್ಲಿ ಎಂತ ಏರ್, ಈ ತರ ಫ್ರೆಶ್ ಏರ್ ನಿಮ್ಗೆ ಎಲ್ಲೂ ಸಿಗೋದಿಲ್ಲ ನೋಡಿ. ಯಾರ್ರಿ ಅದು? ನಿಮ್ ದೂರದ ಸಂಬಂಧಿ ದೊಡ್ಡಯ್ಯನವ್ರ ಸೊಸೆ ಪಕ್ಕದ ಮನೆ ಒಂದ್ ಜೊತೆ ಓಡೋದಂತೆ, ಹೌದಾ ಸರ್? ಅವ್ರು ಓಡೋಗ್ಲಿಲ್ಲ ಸರ್, ಕ್ಯಾಬಲ್ಲೇ ಹೋದ್ರು. ಓ ಕ್ಯಾಬಲ್ಲಿ ಹೋದ್ರಾ? ಬಿಡಿ ಸರ್, ಇವಾಗೆಲ್ಲ ಯಾರು OTP ಕೊಡ್ತಾರೋ ಅವರಿಂದನೇ ಓಡೋಗ್ಬಿಡ್ತಾರಂತೆ ಸರ್. ಅಲ್ಲೋಡಿ ಸರ್, ಇನ್ನೂ ಟೈಮ್ 7 ಗಂಟೆ ಆಗಿಲ್ಲ, ಆಗ್ಲೇ ಲವರ್ಸ್ಗಳು ಪಾರ್ಕಿಗೆ ಬಂದ್ಬಿಟ್ಟವ್ರೆ. ಇವಾಗೇನು ಲಾಗಿನ್ ಲಾಗೋ ಟೈಮೇ ಇಲ್ವಾ ಸರ್? ಇದು ಹಿಪ್ ರೊಟೇಷನ್ ಸರ್, ಹಿಪ್ ರೊಟೇಷನ್. ಅದು ಚಿಪ್ಸ್ ತಿಂದು ತಿಂದು ಹಿಪ್ಸ್ ಎಲ್ಲ ಮೊಟ್ಟೆ ಪಪ್ಸ್ ತರ ಆಗ್ಬಿಟ್ಟಿದೆ. ಅದನ್ನ ಸ್ಲಿಮ್ ಆಗಿ ದಿಶಾ ಬಟಾಣಿ ತರ ಹಿಂದೆಗಡೆ ಬಟಾಣಿ ಮಾಡೋಣ ಅಂತಿದ್ದೀನಿ ಸರ್. ಇಲ್ಲಿ ತುಂಬಾ ಚೆನ್ನಾಗಿ ಹಾಗಲಕಾಯಿ ಜ್ಯೂಸ್ ಮಾಡ್ತಾನೆ ಸರ್. ಹಾಗಲಕಾಯಿ, ಬೇವಿನಕಾಯಿ, ಸೌತೆಕಾಯಿ ಹಾಕಿ ABC ಜ್ಯೂಸ್ ಅಂತ ಮಾಡ್ತಾನೆ. ಆ ABC ಫುಲ್ ಫಾರ್ಮೇ ಆಗಲ್ಲ ಬಿಡು ನಿನ್ ಕೈಯಲ್ಲಿ ಕುಡಿಯೋಕೆ ಜ್ಯೂಸ್ ಅಂತ. ಹೌದು, ನಮ್ಮ ಏರಿಯಾ MLA ಅದು ಏನ್ ಮಾಡ್ತಾರೋ ದೇವ್ರಿಗೆ ಗೊತ್ತು ಸರ್. ನಿಜಾಲು ನಮ್ಮ ಮಗನ್ಗೆ ಆನ್ ಸೈಟ್ ಸಿಕ್ಕಿದೆ ನ್ಯೂಜಿಲೆಂಡ್ ಅಲ್ಲಿ. ಅಲ್ಲಿ ಪಾರ್ಕ್ಗಳು ನೋಡ್ಬೇಕು ಸರ್, ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ಕ್ಲೀನ್ ಆಗಿ ಗೊತ್ತಾ, ನೆಲದ ಮೇಲೆನೆ ಊಟ ಮಾಡ್ಬಿಡ್ಬೋದು ನೀವು. ನೋಡಿ ಸ್ವಾಮಿ ನಾವಿರೋದು ಹೀಗೆ ಸರ್. ಏನ್ ಸರ್ ಮ್ಯೂಸಿಕ್ ಲೌಡ್ ಸ್ಪೀಕರ್ ಹಾಕ್ಬೇಕಾ ಸರ್? ನೀವೇ ಹೆಡ್ಫೋನ್ಸ್ ಹಾಕೊಂಡು ಕೇಳೋದಲ್ವ ಸರ್? ನೀವೇನಾದ್ರೂ ವೆಯ್ಟ್ ಇಳಿಸ್ಬೇಕಂದ್ರೆ ಫುಡ್ ಕಂಟ್ರೋಲ್ ಮಾಡ್ಬೇಕು ಸರ್. ಸ್ಯಾಲೆಡ್ಸ್ ತಿನ್ಬೇಕು, ಓಟ್ಸ್ ತಿನ್ಬೇಕು, ಮ್ಯೂಸ್ಲಿ ತಿನ್ಬೇಕು. ಸರ್ ಇದನ್ನ ಊಟಕ್ಕೆ ಮುಂಚೆ ತಿನ್ಬೇಕಾ ಇಲ್ಲ ಊಟ ಆದ್ಮೇಲೆ ತಿನ್ಬೇಕಾ ಸರ್? ಬಿಫೋರ್ ಫುಡ್ ಆಫ್ಟರ್ ಫುಡ್ ಅಲ್ಲ ಅಣ್ಣ, ಇದೇ ಫುಡ್. ಆಕ್ಚುಲಿ ನಮ್ಮ ಅಪಾರ್ಟ್ಮೆಂಟ್ ಒಳಗಡೆನೆ ಒಳ್ಳೆ ಪಾರ್ಕ್ ಇದೆ. ಅಲ್ಲೇ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಮಾಡ್ಬಿಟ್ರೆ ಒಂದು 8 kg ಕಮ್ಮಿ ಆಗ್ಬಿಡ್ತೀವಿ. ನಾನು ನಿಮ್ಮನ್ನೆಲ್ಲ ನೋಡೋಣ ಅಂತ ಬಂದೆ. ಹಿಡ್ಕೊಳಪ್ಪ, ತಗೊಂಡು ಹಿಡ್ಕೊಳಪ್ಪ, ನಾಯಿ ಹಿಡ್ಕೊಳಪ್ಪ. ಮಮ್ಮಿ ಈಸ್ ಕಾಲಿಂಗ್ ಚಾರ್ಲಿ ಆಸ್ ನಾಯಿ. ಅಯ್ಯೋ ನಾಯಿ ಅಲ್ದೆ ಇನ್ನೇನು ಐಶ್ವರ್ಯ ರಾಯ್ ಅನ್ನಕ್ಕಾಗುತ್ತಾ? ನಾಯಿ ಹಿಡ್ಕೊಳಪ್ಪ ನೀನು. ಎಲ್ಲ ಪಾರ್ಕ್ ಓಕೆ ಸರ್, ಎಲ್ಲದಕ್ಕಿಂತ ದೊಡ್ಡ ಪಾರ್ಕ್ ಯಾವ್ದು ಹೇಳಿ ಸರ್ ಬೆಂಗಳೂರಲ್ಲಿ? ಲಾಲ್ಬಾಗ್ ಸರ್. ನಾವೆಲ್ಲರೂ ನಿಜ ಹೇಳ್ತೀವಿ, ನಮ್ ಗ್ಯಾಂಗ್ ಎಲ್ಲ ಒಂದು T-ಶರ್ಟ್ ಮಾಡ್ಕೊಬೇಕು ಸರ್, LLG ಅಂತ, ಲಾಲ್ಬಾಗ್ ಲಲ್ಲೆ ಗ್ಯಾಂಗ್ ಅಂತ. ಸೀರಿಯಸ್ ಆಗಿ ಹೇಳ್ತೀನಿ, ಎಲ್ರು ಒಂದು T-ಶರ್ಟ್ ಮಾಡ್ಸ್ಕೊಂಡು ಹೋಗೋಣ ಬನ್ನಿ ಸರ್. ನೀವು ಪಾರ್ಕ್ ಬಂದ್ರೆ ಒಂದು 4-5 ರೌಂಡ್ಗೆ ಸುಸ್ತಾಗ್ಬಿಡ್ತೀರಾ ನೀವು. ಅದೇನಕ್ಕೆ ಶೂಸ್ ಕರೆಕ್ಟ್ ಆಗಿರೋದು ಹಾಕಿಲ್ಲ ನೀವು, ಪಾಪ ಚಪ್ಪಲಿ ಹಾಕೊಂಡ್ ಬಂದ್ಬಿಡ್ತೀರಾ ನೀವು. ನಾನು ಒರಿಜಿನಲ್ ಶೂಸ್ ಟ್ರೇಡ್ ಮಾರ್ಕ್ ಇರೋವಂಥದ್ದು ನಮ್ಮ ಮಗ ನನಗೆ ಕೊಡ್ಸೋನೆ. ಅಡಿಬಾಸ್ ಅಂತ ಒಂದು ಕೊಡ್ಸೋನೆ, ನಿಕಿಯೋ ಅಂತ ಒಂದು ಕೊಡ್ಸೋನೆ, ಪೋಮಾ ಅಂತ ಒಂದು ಕೊಡ್ಸೋನೆ. ಮೊನ್ನೆ ಹೊಸದು ಯಾವ್ದೋ ಕೊಡ್ತೀನಿ ಅಂತ ಬಂದ ರೆಬ್ಯಾಕ್ಸ್ ಅಂತೆ ಸರ್. ನಮ್ಮ ಮಕ್ಕಳೆಲ್ಲ ಸುಮ್ಮನೆ 1000 ರೂಪಾಯಿ ಖರ್ಚು ಮಾಡ್ಬಿಟ್ಟು ಜಿಮ್ಗೆಲ್ಲ ಹೋಯ್ತಾರೆ ಸರ್. ನೋಡಿ ಸರ್, ಎಂತೆಂತ ಒಳ್ಳೆ ವರ್ಕೌಟ್ ಮಾಡುವಂತ ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ಸ್ ನ ಇಲ್ಲಿ ಪಾರ್ಕ್ ಅಲ್ಲೇ ಮಾಡ್ಕೊಟ್ಟಿದ್ದಾರೆ. ಅಲ್ಲಿ ನೋಡಿ ರಮೇಶ್ ಅವರು, ಸುರೇಶ್ ಅವರು ಎಷ್ಟು ಚೆನ್ನಾಗಿ ವರ್ಕೌಟ್ ಮಾಡ್ತಾವ್ರೆ ನೋಡಿ. ಈ ತರ ಒಬ್ರಿಗೊಬ್ರು ಆಗ್ಬೇಕು ಸರ್ ನಾವು. ಅವ್ರು ನಮಗ್ ಮಾಡ್ತಾರೆ, ನಾವು ಅವ್ರಿಗೆ ಮಾಡ್ತೀವಿ ಅಂದ್ರೆ ಸಹಾಯ. ಇದೇ ಇರೋದು, ಗಿವ್ ಅಂಡ್ ಟೇಕ್ ಅಷ್ಟೇ ಇರೋದು ಇದ್ರಲ್ಲಿ. ವರ್ಕೌಟ್ ಅಂದ್ರೆ ಇದು.